ಬಾಗಲಕೋಟೆಯಿಂದ ಒಂದು ಮಹತ್ವದ ಸುದ್ದಿ. ಮೇ 20 ಮತ್ತು 21ರಂದು ದೈನಂದಿನ ಬಸ್ ಸಂಚಾರದಲ್ಲಿ ವ್ಯತ್ಯಯ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮೇ 20ರಂದು ನಡೆಯಲಿರುವ ಕಂದಾಯ ಇಲಾಖೆಯ ಸವಲತ್ತು ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದಿಂದ ಫಲಾನುಭವಿಗಳನ್ನು ಕಳೆದುಕೊಂಡು ಹೋಗುವ ಸಲುವಾಗಿ ಜಿಲ್ಲೆಯಿಂದ 200 ಬಸ್ಸುಗಳನ್ನು ನಿಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಾರಿಗೆ ಸೇವೆಯಲ್ಲಿ ತಾತ್ಕಾಲಿಕ ವ್ಯತ್ಯಯವಾಗಲಿದ್ದು, ದೈನಂದಿನ ಪ್ರಯಾಣಿಕರು ತಮ್ಮ ಪ್ರಯಾಣ ಯೋಜನೆಗೆ ಮುಂಚಿತ ಸಿದ್ಧತೆ ಮಾಡಿಕೊಂಡರೆ ಒಳಿತು ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಮಾನ್ಯ ಪ್ರಯಾಣಿಕರಾಗಿ ನೀವು ಕೂಡ ದಿನಸಿ ಕೆಲಸಗಳಿಗೆ ಬಸ್ ಮೇಲೆ ಅವಲಂಬಿತರಾಗಿದ್ದರೆ ಮೇ 20 ಮತ್ತು 21ರಂದು ಬಸ್ ಸೌಲಭ್ಯ ಲಭ್ಯವಿಲ್ಲದಿರುವ ಸಾಧ್ಯತೆ ಇದ್ದು, ಈ ಕುರಿತು ಎಚ್ಚರಿಕೆ ವಹಿಸಬೇಕು. 200 ಬಸ್ಗಳನ್ನು ಸರ್ಕಾರಿ ಕಾರ್ಯಕ್ರಮಕ್ಕೆ ನೀಡಲಾಗಿದ್ದು, ಈ 2 ದಿನಗಳ ವಾಹನ ಸಂಚಾರ ಲಭ್ಯತೆ ಕಡಿಮೆಯಾಗಲಿದೆ. ಜನತೆ ಇದಕ್ಕೆ ಸಹಕಾರವನ್ನ ಕೇಳಲಾಗಿದೆ. ತಾತ್ಕಾಲಿಕ ಅಡಚಣೆಗಾಗಿ ವಿಷಾದ ವ್ಯಕ್ತಪಡಿಸಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲರ ಸಹಕಾರ ಕೋರಿದೆ. ಇದು ಸಾರ್ವಜನಿಕ ಸುರಕ್ಷತೆ ಮತ್ತು ಸೇವೆಯ ಭಾಗವಾಗಿ ತೆಗೆದುಕೊಳ್ಳಬೇಕು ಎನ್ನುವುದು ಅಧಿಕೃತ ಸಂದೇಶ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್. ಮಾಹಿತಿ ನಿಮ್ಮದು, ನಿಜವಾದ ಧ್ವನಿ ನಮ್ಮದು. ಬ್ಯೂರೋ ರಿಪೋರ್ಟ್, ಚಾಲುಕ್ಯ ಟೈಮ್ಸ್, ಬಾಗಲಕೋಟೆ.